ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಚಿಕನ್ ಗ್ರೀನ್ ಗೀ ರೋಸ್ಟ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ. ಪರ್ಫೆಕ್ಟಾಗಿ ಚಿಕನ್ ಗೀ ರೋಸ್ಟ್ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಕಾಮೆಂಟ್ ಮಾಡಿ ಹೇಳಿ ನನಗೆ ಹೇಗೆ ಅನ್ನಿಸ್ತು ಅಂತ. ಯಾಕೆಂದ ಮೊದಲು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ, ಚಿಕನ್ ಗ್ರೀನ್ ಗೀ ರೋಸ್ಟ್ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಅರ್ಧ KGಯಷ್ಟು ಚಿಕನ್ ತೊಗೊಂಡಿದ್ದೇನೆ. ಗೀ ರೋಸ್ಟಿಗೆ ನೀವು ಚಿಕನ್ ತೊಗೊಳ್ಳುವಾಗ ಟೆಂಡರ್ ಚಿಕನ್ ಯೂಸ್ ಮಾಡಿ. ಅಂದರೆ ಇಡೀ ಕೋಳಿ ಬಂದು 1.5 2 kg ಒಳಗಡೆ ಇರುತ್ತಲ್ಲ, ಅಂಥ ಚಿಕನ್ ಕಟ್ ಮಾಡಿ ತೊಗೊಳ್ಳಿ. ಅಂದರೆ ಇಡೀ ಕೋಳಿ ಬಂದು ಒಂದು 3 kg 4 kg ಇರುತ್ತೆ, ಅಂಥ ಚಿಕನ್ ಕಟ್ ಮಾಡಿದರೆ ನಿಮಗೆ ಅಷ್ಟೊಂದು ಚೆನ್ನಾಗಿರಲ್ಲ. ಇದನ್ನೊಮ್ಮೆ ಟ್ರೈ ಮಾಡಿ. ಹಾಗೆ ಇದನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಇಷ್ಟು ಸಣ್ಣದಾಗಿ. ನಾನಿಲ್ಲಿ ಚಿಕನ್ ಮ್ಯಾರಿನೇಷನ್ಗೆ 1 ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ, ಹಾಗೆ ಅರ್ಧ ನಿಂಬೆ ರಸ ತೊಗೊಂಡಿದ್ದೇನೆ. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿಟ್ಟರೂ ಆಗುತ್ತೆ, ನಿಮಗೆ ಬೇಗ ಮ್ಯಾರಿನೇಷನ್ ಆಗುತ್ತೆ. ಇಲ್ಲಾಂದರೆ ಸೈಡಲ್ಲಿಟ್ಟರೂ ಆಗುತ್ತೆ. ಅಂದರೆ ಮಸಾಲ ರೆಡಿ ಆಗೋಷ್ಟೊತ್ತಿಗೆ ಇದು ಮ್ಯಾರಿನೇಟ್ ಆಗುತ್ತೆ. ಇಲ್ಲಿ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಒಂದು ಅರ್ಧ KGಗೆ ಒಂದು 2 ಮುಷ್ಟಿಯಾದರೂ ಬೇಕಾಗುತ್ತೆ. ನನಗೆ ಇವತ್ತು ಪಾಲಕ್ ಸೊಪ್ಪು ಸಿಗಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಇತ್ತು ಅದನ್ನೇ ಯೂಸ್ ಮಾಡಿದ್ದೀನಿ. ಹಾಗೆ ಒಂದು 10ರಿಂದ 15 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಹಾಗೆ 10ರಿಂದ 12 ಗೋಡಂಬಿ ತೊಗೊಂಡಿದ್ದೇನೆ, ಅದು ನೀರಲ್ಲಿ ಹಾಕಿ. ಒಂದು 10 ಕಾಯಿಮೆಣಸು. ನೀವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಳ್ಳಿ. ಇಲ್ಲಿ ನಾನು ಪಾಲಕ್ ಸೊಪ್ಪು ನನ್ನ ಹತ್ರ ಕಡಿಮೆ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಗ್ರೇವಿಗೋಸ್ಕರ ಅಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ. ಬಟ್ ನೀವು ಕೊತ್ತಂಬರಿ ಸೊಪ್ಪು ಜಸ್ಟ್ ಫ್ಲೇವರಿಗೋಸ್ಕರ ಅಷ್ಟೇ ತೊಗೊಳ್ಳಿ. ಈಗ ಒಂದು ಬಾಣಲೆ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನ್ ಕರಿಮೆಣಸು, ಇದಿಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನನಗೆ ಖಾರ ಸ್ವಲ್ಪ ಜಾಸ್ತಿ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಖಾರ. ನಿಮಗೆ ಕಡಿಮೆ ಅಂತ ಹೇಳಿದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈಗ ರೋಸ್ಟ್ ಆಗಿದೆ, ತೆಗೆದು ಬಿಡುವ. ಈಗ ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಚ್ಚಿಟ್ಕೊಂಡಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರ್ಕೊಳ್ಳೋಣ. ನೋಡಿ, ಇಷ್ಟ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬಾಡಿಸ್ಕೊಳ್ಳೋಣ. ಬೇಯಬೇಕಂತೇನಿಲ್ಲ, ಜಸ್ಟ್ ಬಾಡಿಸ್ಕೊಂಡ್ರೆ ಸಾಕು. ನೋಡಿ, ಇದೀಗ ಅಷ್ಟು ಆಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಹಾಕಿ ತಣ್ಣಗೆ ಹಾಕ್ಲಿಕ್ಕೆ ಇಟ್ಕೊಳ್ಳೋ. ಈಗ ಒಂದು ಬಾಣಲೆಯಲ್ಲಿ ಬಿಸಿನೀರು ತೊಗೊಂಡಿದ್ದೇನೆ, ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಳುವ. ಬೇಯಿಸ್ಲಿಕ್ಕಿಲ್ಲ, ಜಸ್ಟ್ ಬಿಸಿನೀರಿಗೆ ಹಾಕಿ ತೆಗಿಬೇಕು ಅಷ್ಟೇ. ಬಿಸಿನೀರಿಗೆ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಕೊಡುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆಲ್ಲ, ಈ ಟೈಮಲ್ಲಿ ಇದನ್ನು ತೆಗೆದು ತಣ್ಣಗೆ ಹಾಕ್ಲಿಕ್ಕೆ ಇಟ್ಕೊಳ್ಳೋ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ರೋಸ್ಟ್ ಮಾಡಿದಂಥ ಸ್ಪೈಸಸ್, ಸೊಪ್ಪು, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ನೆನೆಸಿಟ್ಟಂಥ ಗೋಡಂಬಿ ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ. ಮಸಾಲೆ ರೆಡಿಯಾಗಿದೆ. ಗೀ ರೋಸ್ಟಿಗೆ ಯಾವತ್ತೂ ಮಸಾಲೆ ನೈಸಾಗಿ ಗ್ರೈಂಡ್ ಆಗಬೇಕು. ಸಾಧ್ಯ ಆದರೆ ನೀವು ಗ್ರೈಂಡರ್ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಜೆಂಟಿಗೆ ಇವತ್ತು ಮಿಕ್ಸಿ ಯೂಸ್ ಮಾಡಿದ್ದೀನಿ. ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡಂಥ ಚಿಕನ್ ಪೀಸಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 75% ಅಷ್ಟು ಚಿಕನ್ನ ನಾವು ಬೇಯಿಸ್ಕೋಬೇಕು. ಈಗ ಆಲ್ಮೋಸ್ಟ್ ಇದು ಕುಕ್ ಆಗಿದೆ. ತುಂಬ ಹೊತ್ತೇನು ಬೇಕಾಗೋದಿಲ್ಲ, ಯಾಕಂದ್ರೆ ನಾವು ಸಣ್ಣ ಪೀಸಸ್ ಮಾಡಿರೋದಲ್ವ, ಹಾಗೆ. ಸೊ ಈಗ ಇದನ್ನು ಒಂದು
ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಚಿಕನ್ ಬೇಯಿಸಿದ ನೀರು ಹಾಗೇ ಇರಲಿ. ಈಗ ಇದಕ್ಕೆ ನಾನು 2 ಸ್ಪೂನು ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಯಾಕೆ ಅಂತ ಹೇಳಿದರೆ ಗೀ ರೋಸ್ಟ್ ತಣ್ಣಗಾದ ಹಾಗೆ ಗಟ್ಟಿಯಾಗ್ತಾ ಬರುತ್ತೆ, ಅದಕ್ಕಾಗಿ. ನಿಮ್ಗೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ತುಪ್ಪನೇ ಹಾಕ್ಕೊಳ್ಳಿ. ಈಗ ರುಬ್ಬಿಟ್ಟಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ತಾ ಬರಬೇಕು. ನೋಡಿ, ಒಂದು 5 ಮಿನಿಟ್ಸ್ ಆಗಿದೆ. ಸೊ ಈಗ ನಾವು ಮಸಾಲೆಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಚಿಕನಿಗೆ ಆಲ್ರೆಡಿ ನಾವು ಹಾಕ್ಕೊಂಡಿದ್ದೀವಿ ಮ್ಯಾರಿನೇಷನಿಗೆ. ಹಾಗೆ ಒಂದು ಅರ್ಧ ಲಿಂಬೆ ರಸ, ಅರ್ಧ ನಾವು ಚಿಕನಿಗೆ ಹಾಕ್ಕೊಂಡಿದ್ದೀವಿ. ಇಷ್ಟು ಹಾಕ್ಕೊಂಡು ನಾವು ಒಮ್ಮೆ ತಿರುಗಿಸ್ಕೊಂಡು ಮತ್ತೆ 2 ಸ್ಪೂನು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ನೀವು ಎವ್ರಿ 2-3 ಮಿನಿಟ್ಸ್ಗೆ ನೀವು ಇದನ್ನ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಮತ್ತು ಮುಚ್ಚಿ ಫ್ರೈ ಮಾಡ್ಕೊಳ್ಳೋಣ. ನಾನೊಂದು ಆಲ್ಮೋಸ್ಟ್ 15 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ. ಈಗ ಮತ್ತೊಮ್ಮೆ ತಿರುಗಿಸ್ಕೊಂಡು 2 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ನಾನಿಲ್ಲಿ ಅರ್ಧ ಕೆಜಿಗೆ ಒಂದು 50 ಗ್ರಾಮ್ಸಷ್ಟು ತುಪ್ಪ ಯೂಸ್ ಮಾಡಿದ್ದೀನಿ. ಅಂದರೆ 1 ಕೆಜಿಗೆ 100 ಗ್ರಾಮ್ಸ್ ಲೆಕ್ಕ. ನೋಡಿ, ಇನ್ನೊಂದು 10 ಮಿನಿಟ್ಸ್ ಬಿಟ್ಟು ಇಷ್ಟು ಫ್ರೈ ಆಗಿದೆ. ಗೀ ರೋಸ್ಟ್ಗೆ ನಿಮಗೆ ಎಷ್ಟು ಮಸಾಲೆ ರೋಸ್ಟ್ ಆಗುತ್ತೆ ನೋಡಿ, ಅಷ್ಟು ಚೆನ್ನಾಗಾಗುತ್ತೆ. ಬಟ್ ಅವಾಗವಾಗ ನೀವು ತಿರುಗಿಸ್ತಾ ಇರಬೇಕು. ಮತ್ತೆ 5 ಮಿನಿಟ್ಸ್ ಬಿಟ್ಟು ನೋಡಿ, ಈ ಥರ ಆಗಿದೆ ಮಸಾಲೆ, ಎಷ್ಟು ಫ್ರೈ ಆಗಿದೆ. ಇದಿನ್ನೂ ರೋಸ್ಟ್ ಆಗಲಿಕ್ಕುಂಟು. ನೋಡಿ, ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ತುಪ್ಪ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ. ಇದಿನ್ನೂ ರೋಸ್ಟ್ ಆಗಲಿಕ್ಕುಂಟು. ನೋಡಿ, ಮಸಾಲ ಆಲ್ಮೋಸ್ಟ್ ಫ್ರೈ ಆಗಿದೆ. ನನಗೆ ಇಲ್ಲೊಂದು 45 ಮಿನಿಟ್ಸ್ ಬೇಕಾಯಿತು ಫ್ರೈ ಮಾಡ್ಕೊಳ್ಳಿಕ್ಕೆ. ನಾನು ಸ್ವಲ್ಪ ಕ್ವಾಂಟಿಟಿ ತೊಗೊಂಡದಲ್ಲ ಹಾಗೆ. ಬಟ್ ನೀವು ಜಾಸ್ತಿ ತೊಗೊಂಡ್ರೆ ಇನ್ನೂ ಜಾಸ್ತಿ ಟೈಮ್ ಬೇಕಾಗ್ಬೋದು. ಈಗ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಚಿಕನ್ ಕೂಡ 25% ಬೇಯಲಿಕ್ಕಿದೆ. ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ನೀವು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಆಗ ಮಸಾಲ ಎಲ್ಲ ಕರೆಕ್ಟಾಗಿ ಚಿಕನ್ಗೆ ಹೇಳ್ಕೊಳ್ಳುತ್ತೆ. ನೋಡಿ, 10 ಮಿನಿಟ್ಸ್ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ, ಹಾಗೆ ಚಿಕನ್ ಕೂಡ ಕರೆಕ್ಟಾಗಿ ಬೆಂದಿದೆ. ನೋಡಿ, ಚಿಕನ್ ಗ್ರೀನ್ ಗೀ ರೋಸ್ಟ್ ರೆಡಿ ಆಯಿತು. ಈಗ ಇದನ್ನ ಡಿಶ್ ಔಟ್ ಮಾಡ್ಕೊಳ್ಳೋಣ. ಚಿಕನ್ ಗೀ ರೋಸ್ಟ್ ಕಂಪ್ಲೀಟ್ ಆಗಲಿಕ್ಕೆ ನಿಮಗೆ ಮಿನಿಮಮ್ 1 ಅವರ್ ಆದರೂ ಬೇಕಾಗುತ್ತೆ. ನೀವು ಕೂಡ ಒಮ್ಮೆ ಈ ಚಿಕನ್ ಗ್ರೀನ್ ಗೀ ರೋಸ್ಟನ್ನು ಟ್ರೈ ಮಾಡಿ, ಕಾಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.